ಕೂಡ್ಲಿಗಿ ತಾಲೂಕಿನಲ್ಲಿ ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದ ತಾಲೂಕಿನ ಅನೇಕ ಕೆರೆಕಟ್ಟೆಗಳು ನೀರು ಹರಿದು ಬರುತ್ತಿದ್ದು ಬಹುತೇಕ ಕೆರೆಗಳು ತುಂಬುವ ಹಂತಕ್ಕೆ ಬಂದು ನಿಂತಿವೆ. ಅದರಂತೆ ಕೂಡ್ಲಿಗಿ ಪಟ್ಟಣದ ಹೊರವಲಯದಲ್ಲಿರುವ ಕೆರೆಗೂ ಸಹ ಸಾಕಷ್ಟು ನೀರು ಹರಿದು ಬರುತ್ತಿದ್ದು ಕೋಡಿ ಬೀಳುವ ಹಂತಕ್ಕೆ ಬಂದು ನಿಂತಿವೆ. ಈ ವಿಷಯ ತಿಳಿದ ಗೆಳೆಯ ವೀರೇಶ್ ಅಂಗಡಿ, ಸಾಮೇರೆ ಕೆರೆ ಎಷ್ಟು ನೀರು ಬಂದಿದೆ ನೋಡಿಕೊಂಡು ಬರೋಣ ಬನ್ನಿ ಎಂದು ಕರೆದರು. ಸರಿ ಸಾರ್, ನಡೀರಿ ಹೋಗೋಣ ಎಂದು ಅವರ ಬೈಕ್ ಏರಿ ಗುಡೇಕೋಟೆ ರಸ್ತೆ ಮೂಲಕ ಕೆರೆ ಕಡೆ ಹೊರಟೇ ಬಿಟ್ಟೆವು. ಆದರೆ ಗುಡೇಕೋಟೆ ರಸ್ತೆಯಿಂದ ಬಿಟ್ಟು ಕೆರೆ ಕಡೆ ರಸ್ತೆ ಹಿಡಿದೆವು. ನೋಡಿ, ಅಲ್ಲಿಂದ ಶುರುವಾಯಿತು ನಮ್ಮ ಸರ್ಕಸ್. ನೀರು ಹರಿದು ರಸ್ತೆಯಲ್ಲಿ ಉಂಟಾಗಿದ್ದ ತಗ್ಗು ಕೊರಕಲುಗಳಲ್ಲಿ ಬೈಕನ್ನು ಅತ್ತಿಂದ ಇತ್ತ ಇತ್ತಿಂದ ಹತ್ತ ತಿರುಗುತ್ತಾ ಕೆರೆ ತಲುಪಿದೆವು. ಕೆರೆ ಬಳಿ ಹೋದಾಗ ಅಲ್ಲಿ 3 ಜನ ಗಾಳ ಹಾಕಿ ಕೆರೆಯಲ್ಲಿ ಮೀನು ಹಿಡಿಯುತ್ತಿದ್ದರು. ಪಕ್ಕದಲ್ಲಿ ಬೃಹತ್ ವಿದ್ಯುತ್ ಟವರ್ ಹಾಕುವ ಕೆಲಸದಲ್ಲಿ ಕಾರ್ಮಿಕರು ನಿರತರಾಗಿದ್ದರು. ಸಣ್ಣ ನೀರಾವರಿ ಇಲಾಖೆ ಅಧೀನದಲ್ಲಿರುವ ಈ ಕೆರೆ 92.53 ಹೆಕ್ಟೇರ್ ವಿಸ್ತೀರ್ಣ ಹೊಂದಿದ್ದು 40.60 MCFT ನೀರು ಸಂಗ್ರಹ ಸಾಮರ್ಥ್ಯ ಹೊಂದಿದೆ. ಕೆರೆ ಏರಿಯ ಉದ್ದ 990 ಮೀಟರ್ ಇದ್ದು 109 ಹೆಕ್ಟೇರ್ ಅಚ್ಚುಕಟ್ಟು ಪ್ರದೇಶಕ್ಕೆ ನೀರು ನೀಡಲಾಗುತ್ತದೆ. ಅಲ್ಲದೆ ಕೆರೆ ಕಾವರ್ಲಟ್ಟಿ, ಅಮನೆಕೆರೆ, ಕಕ್ಕುಪ್ಪಿ, ಕೂಡ್ಲಿಗಿ, ಮರಬನಹಳ್ಳಿ ಗ್ರಾಮಗಳ ಕುರಿ, ಮೇಕೆ, ಜಾನುವಾರುಗಳಿಗೂ ಕುಡಿಯ ನೀರಿನ ಮೂಲ ಇದಾಗಿದೆ. ಈ ಕೆರೆ ತುಂಬಿದರೆ ಸುತ್ತಮುತ್ತಲ ರೈತರ ಹೊಲಗಳಲ್ಲಿ, ಕೊಳವೆ ಬಾವಿಗಳಲ್ಲಿ ಅಂತರ್ಜಲ ಹೆಚ್ಚಾಗುತ್ತದೆ. 2 ವರ್ಷದ ಹಿಂದೆ ಅಲ್ಪ ಸ್ವಲ್ಪ ನೀರು ಬಂದದ್ದು ಬಿಟ್ಟರೆ ಕಳೆದ 4-5 ವರ್ಷಗಳಿಂದ ಕೆರೆ ಖಾಲಿಯಾಗಿತ್ತು. ಆದರೆ ಈ ವರ್ಷ ಉತ್ತಮ ಮಳೆಯಾಗಿದ್ದು ಇನ್ನೊಂದು ಉತ್ತಮ ಮಳೆ ಬಂದರೆ ಕೆರೆ ಕೋಡಿ ಬೀಳಬಹುದು. ಇಂಥ ಕೆರೆಯನ್ನು ಹೆಚ್ಚಿನ ಮಟ್ಟದಲ್ಲಿ ಅಭಿವೃದ್ಧಿಪಡಿಸಬೇಕಾಗಿದೆ. ಅದೇ ರೀತಿ ಕೂಡ್ಲಿಗಿ ಗುಡೇಕೋಟೆ ಕೆರೆ ರಸ್ತೆಯಿಂದ ಕೆರೆ ಕೋಡಿಯವರೆಗಿರುವ ರಸ್ತೆಯನ್ನು ಅಭಿವೃದ್ಧಿ ಮಾಡಬೇಕಾಗಿದೆ. ಇದರಿಂದ ಕೆರೆಗೆ ಹೋಗಿ ಬರುವ ಜೊತೆಗೆ ಈ ಭಾಗದಲ್ಲಿ ಮಾಗಾಣಿ ಹಾಗೂ ಹೊಲಗಳಿಗೆ ಹೋಗಿ ಬರುವ ರೈತರಿಗೂ ಅನುಕೂಲವಾಗಿದೆ. ಕೆರೆ ಕೋಡಿ ಭಾಗದಲ್ಲಿ ಸಾಕಷ್ಟು ಗಿಡ ಕಂಟೆಗಳು ಬೆಳೆದಿವೆ. ಅದೇ ರೀತಿ ಏರಿಯ ಮೇಲೆ ಗಿಡಗಳು ಬೆಳೆದಿವೆ. ಇದನ್ನು ತೆರವುಗೊಳಿಸುವ ಕಾರ್ಯವಾಗಬೇಕಾಗಿದೆ. ಇದನ್ನು ಸಣ್ಣ ನೀರಾವರಿ ಇಲಾಖೆ ಕೈಗೆತ್ತಿಕೊಳ್ಳುವ ನಿರೀಕ್ಷೆಯಲ್ಲಿ ರೈತರಿದ್ದಾರೆ. ಕೆರೆಯಲ್ಲಿ ಸಾಕಷ್ಟು ನೀರು ತುಂಬಿದ್ದು ಈಗ ನೋಡಲು ಮನಮೋಹಕವಾಗಿದೆ. ಸುತ್ತಲೂ ಗುಡ್ಡಗಾಡು ಪ್ರದೇಶವನ್ನು ಹೊಂದಿದ್ದು ಈ ಸುಂದರ ನೋಟ ನೋಡಲು ಜನರು ಅತ್ತ ಕಡೆ ಹೋಗುತ್ತಿದ್ದಾರೆ. ಈ ಕೆರೆ ಏರಿ ಮೇಲೆ ಮಗದಂಬ ಎಂಬ ದೇವಸ್ಥಾನವಿದ್ದು ಪ್ರತಿ ವರ್ಷ ಕೆರೆ ತುಂಬಿದ ನಂತರ ಇಲ್ಲಿ ವಿಶೇಷ ಪೂಜೆ ನಡೆಸಲಾಗುತ್ತದೆ. ಈ ಕೆರೆಗೆ ಹೋಗಲು ಗುಡೇಕೋಟೆ ರಸ್ತೆಯಿಂದ ಅಥವಾ ರಾಷ್ಟ್ರೀಯ ಹೆದ್ದಾರಿ ಮೂಲಕ, ಅಂದರೆ ಈಗ ಪಾಲಿಟೆಕ್ನಿಕ್ ಕಾಲೇಜ್ ಇರುವ ಅಲ್ಲಿ ರಸ್ತೆ ಎಡಕ್ಕೊಂದು ರಸ್ತೆ ಹೋಗುತ್ತದೆ, ಅಲ್ಲಿಂದಲೂ ಸಹ ನಾವು ಕೆರೆಯ ಭಾಗವನ್ನು ತಲುಪಬಹುದು. ಅಲ್ಲಿ ಕೆರೆಯಲ್ಲಿ ಈಶ್ವರ ದೇವಸ್ಥಾನ ಹೊಂದಿದ್ದು ಅದು ಈಗ ಬಹುತೇಕ ನೀರಿನಲ್ಲಿ ಮುಳುಗಿದೆ. ಕೆರೆಯ ಸುತ್ತಮುತ್ತ ಹಚ್ಚ ಹಸಿರಿನಿಂದ ಕೂಡಿದ್ದು ಬಹಳ ಸುಂದರವಾಗಿ ಕಾಣುತ್ತದೆ. ಕೆರೆಯ ಏರಿ ಮೇಲೆ ಗಿಡ ಕಂಟೆಗಳು ಬೆಳೆದಿರೋದ್ರಿಂದ ಅಲ್ಲಿ ಹೋಗುವಾಗ ಅತಿ ಜಾಗೃತಿ ವಹಿಸಬೇಕು. ಏಕೆಂದರೆ ಹಾವು ಹಾಗೂ ಇತರೆ ಹುಳ ಹುಪ್ಪಟೆಗಳು ಹೆಚ್ಚಾಗಿವೆ. ಇಲ್ಲಿ ಗಿಡ ಗಂಟೆಗಳು ಇರೋದರಿಂದ ನೀರಿನಲ್ಲಿ ಸಹ ಹಾವುಗಳು ಇರುವುದು ಕಂಡುಬರುತ್ತದೆ. ಆದಷ್ಟು ಇಲ್ಲಿಗೆ ಹೋಗುವ ಜನರು ಅತ್ಯಂತ ಸೂಕ್ಷ್ಮತೆಯಿಂದ ಹೋಗಬೇಕಾಗಿದೆ. ಸ್ನೇಹಿತರೆ, ಇಲ್ಲಿಗೆ ಹೋಗುವಾಗ ನೀವು ಕುಡಿಯಲು ನೀರನ್ನು ತೆಗೆದುಕೊಂಡು ಹೋದರೆ ಉತ್ತಮ. ಹಾಗೆ ನೀವು ಸಣ್ಣದೊಂದು ಪಿಕ್ನಿಕ್ ಹೋದರೂ ಅಲ್ಲಿ ಏನಾದರೂ ತಿಂಡಿ ತೆಗೆದುಕೊಂಡು ಹೋಗಿ ತಿಂದು ಅಲ್ಲಿ ಸ್ವಲ್ಪ ಸಮಯ ಕಳೆದು ಕುಟುಂಬದೊಂದಿಗೆ ಸಹ